ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ನೀಡಿದೆ ಅವರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಂಥ ಸೋಷಿಯಲ್ ಸೈನ್ಸಿನ ಆನ್ಸರ್ಸನ್ನು ಕೊಡ್ತಾ ಇದ್ದೀನಿ. ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಹೇಗೆ ಅಂದರೆ ತುಂಬ ಲಾಂಗ್ ಆನ್ಸರ್ಸ್ ಬರಿಬೇಕು ಅಂತೆಲ್ಲ ಅಂದ್ಕೊಂಡಿರ್ತೀರ. ಹೌದು, ಲಾಂಗ್ ಆನ್ಸರ್ಸ್ ಕೂಡ ಬರಿಬೇಕು. ನಾನಿಲ್ಲಿ ಮ್ಯಾಕ್ಸಿಮಮ್ ಹೇಗೆ ಕೊಟ್ಟಿದ್ದೀನಿ ಅಂದರೆ ಪ್ಯಾರಾಗ್ರಾಫ್ ವೈಸ್ ಆನ್ಸರನ್ನು ಕೊಡಲಿಲ್ಲ, ಪಾಯಿಂಟ್ ವೈಸ್ ಆನ್ಸರನ್ನು ಮಾಡಿ ಕೊಟ್ಟಿದ್ದೀನಿ. ಪಾಯಿಂಟ್ ವೈಸ್ ಬರೆದಾಗ ಅವ್ರಿಗೆ ಓದೋರಿಗೂ ಕೂಡ ಎಕ್ಸಾಕ್ಟ್ ಪಾಯಿಂಟನ್ನು ಇವರು ಬರೆದಿದ್ದಾರೆ. ಆದಷ್ಟು ಪಾಯಿಂಟ್ ವೈಸ್ ಆನ್ಸರ್ಸ್ ಎಷ್ಟು ಬೇಕು ಅಷ್ಟು ರಿಕ್ವೈರ್ಡ್ ಆಗಿ ಬರೆದ್ರೆ ಅವರು ಕೂಡ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಿಮಗೆ 8 ಮಾರ್ಕ್ಸಿಂದು ಚೂಸ್ ಕರೆಕ್ಟ್ ಆನ್ಸರ್ ಅಂದರೆ 4 ಆನ್ಸರ್ ಇರುತ್ತೆ, ಅದರಲ್ಲೊಂದು ನೀವು ಚೂಸ್ ಮಾಡಬೇಕು. ಅದೇ ರೀತಿ ಇದು ಫಸ್ಟ್ ಒನ್ ಏನಿದೆ ಅಂದರೆ ದ ಗವರ್ನರ್ ಜನರಲ್ ಹೂ ಇಂಟಿಗ್ರೇಟೆಡ್ ಪಂಜಾಬ್ ಇನ್ ಟು ದ ಬ್ರಿಟಿಷ್ ಎಂಪೈರ್ ವಾಸ್ ಡಾಲ್ಹೌಸಿ. Government of India Act of 1935 acted as the base for the formation of the Constitution of India because it formed a federal system. India is now recognized as the fifth largest economic world in the world because of its globalization and liberalization policy adopted in 1991. According to Citizens Right Protection Act of 1976, practice of untouchability is punishable offense. There was a protest against the MRPL to protect the environment by the chemical fumes from the oil refinery. The largest physiographic division of India is Peninsular Plateaus. The income and wealth of the country should be distributed equally to all without any discrimination. Social justice. ಈಗ ಇದು ಒಂಥರ ಥಿಂಕಿಂಗ್ ಕ್ವಶನ್ ಥರ. ಸುಹಾಸ್ ಬಾಟ್ ಆ್ಯನ್ LED TV for rupees 68,000 from a shop, but within warranty period it stopped working. The shopkeeper did not respond for the warranty and complaint. Now Suhas has to ಫೈಲ್ ಎ ಕಂಪ್ಲೇಂಟ್ ಎಟ್ ಡಿಸ್ಟ್ರಿಕ್ಟ್ ಕಮಿಷನ್. ಸೊ ಇದನ್ನು ನೀವು ಕರೆಕ್ಟಾಗಿ ಟಿಕ್ ಹಾಕಿದರೆ ನಿಮ್ಗೆ 8 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಹೇಗಿರುತ್ತೆ ಅಂದರೆ ಕ್ವಶನ್ ಮಾರ್ಕ್ಸ್, ಆಪ್ಷನ್ ಆ್ಯಂಡ್ ಆನ್ಸರನ್ನು ನೀವು ಒಂದು ಆನ್ಸರ್ ಪೇಪರಲ್ಲಿ ಕರೆಕ್ಟಾಗಿ ಬರೀಬೇಕು. ಕ್ವಶನ್ ನಂಬರು ಮತ್ತು ಕ್ವಶನ್ ನಂಬರು ಮತ್ತು ಆಪ್ಷನ್ನು ಮತ್ತು ಆನ್ಸರ್ ಇಷ್ಟು ಕರೆಕ್ಟಾಗಿ ಮೆನ್ಷನ್ ಮಾಡಿ, ಆವಾಗ ನಿಮಗೆ ಕರೆಕ್ಟಾಗಿ ಮಾರ್ಕ್ಸ್ ಕೊಡ್ತಾರೆ. ಆದಷ್ಟು ಪೇಪರನ್ನು ನೀಟಾಗಿ ಬರೀಲಿಕ್ಕೆ ನೋಡಿ ಅಂತ ನಾನು ಹೇಳ್ತೇನೆ. ಆ್ಯಂಡ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರಾ, ನಿಯರ್ ಬೈ 10 ಸ್ಟೂಡೆಂಟಿಗೆ ಶೇರ್ ಮಾಡಿ. ಆ್ಯಂಡ್ ಅವರಿಗೆ ಹಾರ್ಡ್ಲಿ ಬಂದು 1.5 ಮಂತ್ಸ್ ಇರ್ಬೋದು ಎಕ್ಸಾಮಿಗೆ, ಹಾರ್ಡ್ಲಿ 1.5. ಸೊ ಆದಷ್ಟು ಇದನ್ನು ಶೇರ್ ಮಾಡಿ, ಹೆಲ್ಪ್ ಕೂಡ ಆಗುತ್ತೆ. ಆ್ಯಂಡ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಏನಿದೆ ಅಂದರೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಅ ಸೆಂಟೆನ್ಸ್. ಎಲ್ಲ ಕ್ವಶನ್ ಆನ್ಸರ್ 1 ಮಾರ್ಕ್ಸಿಗೆ, ಹಾಗಾಗಿ 1 ಸೆಂಟೆನ್ಸಲ್ಲಿ ಬರೆದ್ರೆ ಸಾಕು. ಮೇಂಟೆನೆನ್ಸ್ ಆಫ್ ಆರ್ಮಿ ಬಿಕೇಮ್ ಈಸಿ ಫಾರ್ ದ ಇಂಗ್ಲೀಷ್ ಬೈ ಸಬ್ಸಿಡರಿ ಏಲಿಯನ್ಸ್. ಹೌ? ಹೇಗೆ ಅಂತ ಕೇಳಿದ್ದಾರೆ. ಹೌ ಅಂತ ಕೇಳಿದಾಗ ಒಂದು 2-3 ಲೈನ್ ಆಗುತ್ತೆ. ದ ಬ್ರಿಟಿಷ್ ಕುಡ್ ಪ್ಲೇಸ್ ದ ಇಂಡಿಯನ್ ಸ್ಟೇಟ್ ಅಂಡರ್ ದೇರ್ ಕಂಟ್ರೋಲ್ ಥ್ರೂ ದಿಸ್ ಪಾಲಿಸಿ. ದ ಇಂಡಿಯನ್ ಸ್ಟೇಟ್ಸ್ ವೇರ್ ಸಬ್ಜೆಕ್ಟೆಡ್ ಟು ಸಿವಿಯರ್ ಎಕನಾಮಿಕ್ ಎಕ್ಸ್ಪ್ಲಾಯಿಟೇಷನ್. Next, why did Adolf Hitler organize an outfit called a brown shirts? ಯಾಕಂದರೆ ಟು ಕ್ರಿಯೇಟ್ unrest and fear in the minds of the people or a Jews. ನಾನೆಲ್ಲ ಇಲ್ಲಿ 1 ವರ್ಡ್ ಕೊಟ್ಟಿದ್ದೇನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ವಾಟ್ ಈಸ್ ದ ಮೇನ್ ರೀಸನ್ ಫಾರ್ ಸಬ್ ರೀಜ್ನಲಿಸಮ್. ನೀವೇನು ಫುಲ್ ಸೆಂಟೆನ್ಸಲ್ಲಿ ಬರಿಬೇಕು, ಅಲ್ಲಿ ನೀವು ಹೋಗಿ 1 ವರ್ಡಲ್ಲಿ ಬರಿಬಾರ್ದು, ಡಸಂಟ್ ಲುಕ್ಸ್ ಗುಡ್. ಸೊ ಹಾಗಾಗಿ ಆನ್ಸರ್ ಹೇಗೆ ಬರಿಬೇಕಂದ್ರೆ ರೀಜನಲ್ ಇಂಬ್ಯಾಲೆನ್ಸ್ ಈಸ್ ದ ಮೇನ್ ರೀಸನ್ ಫಾರ್ ಸಬ್ ರೀಜ್ನಲಿಸಮ್ ಅಂತ ಬರೀರಿ. ಕಂಪ್ಲೀಟ್ ಒಂದು ಸೆಂಟೆನ್ಸ್ ಆಗಿ ಬರೀರಿ. ನೆಕ್ಸ್ಟ್, ವಾಟ್ ಈಸ್ prejudice? The opinion a person forms about another person or a community even before he gets to know them. ಅಂದರೆ ನಾವೊಂದು ಒಪಿನಿಯನ್ ಒಬ್ಬ ಪರ್ಸನ್ ಬಗ್ಗೆ ಮಾಡ್ತೇವೆ ಅಥವಾ ಆ ಕಮ್ಯುನಿಟಿ ಬಗ್ಗೆ ಮಾಡ್ತೇವೆ, ಅದು ಅವರನ್ನು ಅರ್ಥ ಮಾಡುವಂತಕ್ಕಿಂತ ಮುಂಚೆಯೇ ಮಾಡುವಂಥ ಒಪಿನಿಯನನ್ನು ನಾವೇನಂತ ಕರಿತೇವೆ ಅಂದರೆ ಪ್ರಿಜುಡೈಸ್ ಅಂತ ಕರಿತೇವೆ. ನೆಕ್ಸ್ಟ್, ವಿಚ್ ಮೆಟಲ್ ಈಸ್ ನೌನ್ ಆ್ಯಸ್ ಅ ವಂಡರ್ ಮೆಟಲ್ ಆಫ್ 20th century? ನಾನಿಲ್ಲಿ ಖಾಲಿ ಅಲ್ಯೂಮಿನಿಯಂ ಅಂತ ಬರೆದಿದ್ದೇನೆ. ನೀವು ಆನ್ಸರ್ ಶೀಟಲ್ಲಿ ಆನ್ಸರ್ ಈ ಕ್ವಶನ್ ಬಂದಲ್ಲಿ ಹೇಗೆ ಬರಿಬೇಕಂದ್ರೆ ಅಲ್ಯೂಮಿನಿಯಂ ಮೆಟಲ್ ಈಸ್ ನೋನ್ ಆ್ಯಸ್ ಅ ವಂಡರ್ ಮೆಟಲ್ ಆಫ್ 20th century. ಫುಲ್ ಸೆಂಟೆನ್ಸಲ್ಲಿ ಬರೀರಿ. ಮೆನ್ಷನ್ ಮಾಡ್ತಾ ಇದ್ದೇನೆ, ಫುಲ್ ಸೆಂಟೆನ್ಸಲ್ಲಿ ಬರೀರಿ. ವೈ ಈಸ್ ಪೆಟ್ರೋಲಿಯಂ ಕಾಲ್ಡ್ ಲಿಕ್ವಿಡ್ ಗೋಲ್ಡ್? Petroleum is called liquid gold because it is very precious in both
ಡ್ಯೂರಿಂಗ್ ಪೀಸ್ ಆ್ಯಂಡ್ ವಾರ್. ಇಲ್ಲಿ ಗಿವ್ ಟು ಎಕ್ಸಾಂಪಲ್ಸ್ ಫಾರ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಯಾವುದಾದ್ರೂ ಎರಡನ್ನು ಬರೀರಿ, ನಾನು ಇಲ್ಲಿ ನಾಲ್ಕನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್, ಹೂ ಈಸ್ ಆ್ಯನ್ ಎಂಟರ್ಪ್ರೆನ್ಯೂರ್. ಎಂಟರ್ಪ್ರೆನ್ಯೂರ್ ಅಂದರೆ ಯಾರು? ಆ್ಯನ್ ಅ ಇನೋವೇಟರ್ ಆಫ್ ಅ ನ್ಯೂ ಐಡಿಯಾಸ್ ಆ್ಯಂಡ್ ಅ ಬಿಸ್ನೆಸ್ ಪ್ರೊಸೆಸ್. ಇಷ್ಟು ಬರೆದ್ರೆ ನಿಮಗೆ 16 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಏನಿದೆ, ಎಂಟು ಕ್ವಶನ್ ಬರಿಬೇಕು, 2 ಮಾರ್ಕ್ಸ್. ಇಲ್ಲಿ ಕೂಡ 16. ಇಲ್ಲಿ ಏನಿದೆ ಅಂದರೆ ಕೆಲವೊಂದಕ್ಕೆ ಆಪ್ಷನ್ ಇದೆ, ಅಂದರೆ ಇದಕ್ಕೆ ಇದು ಆಪ್ಷನ್ನು ಬಿಟ್ಟರೆ ಬೇರೆದಕ್ಕೆ ಅಲ್ಲ. ಸೊ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ 2 or 4 ಸೆಂಟೆನ್ಸ್, ಅಥವಾ 2 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಕ್ವಶನ್ ನೋಡ್ಬೋದು. ಮೆನ್ಷನ್ ದ ಆರ್ಮ್ಡ್ ಫೋರ್ಸಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ವಿಚ್ ಮೇಂಟೈನ್ಸ್ ಅ ಲಾ ಆ್ಯಂಡ್ ಆರ್ಡರ್ ಅಂತ ಕೇಳಿದ್ದಾರೆ. ಯಾವ್ಯಾವುದು? ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಸೊ ಇದು ಆನ್ಸರ್ಸ್. ನೆಕ್ಸ್ಟ್, ಮೆನ್ಷನ್ ದ ಸ್ಟೆಪ್ಸ್ ಟೇಕನ್ ಬೈ ಇಂಡಿಯಾ ಟು ಟ್ಯಾಕಲ್ ದ ಚಾಲೆಂಜ್ ಆಫ್ ಟೆರರಿಸಮ್. ಟೆರರಿಸಮನ್ನು ಟ್ಯಾಕಲ್ ಮಾಡಲಿಕ್ಕೆ, ಕಂಡುಹಿಡಲಿಕ್ಕೆ ಹೇಗೆ ಅಂತ ಕೇಳಿದ್ದಾರೆ. ಇಂಡಿಯಾ ತಗೊಂಡಿದ್ದಂಥ ಸ್ಟೆಪ್ಸ್ ಹೇಗೆ? ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಸ್ಟಾಬ್ಲಿಷ್ಡ್, formed a special forces to counter terrorist operation, oppose terrorism within India and in foreign soil, cooperation to counter terrorism, anti-terrorist squads, establish intelligence agency like IB and RAW. Next, 18th one, what are the ill effects of the dowry system? Diminishes women's self-respect and dignity. It leads to a domestic conflicts, immortality and violence increases, family relationships suffer, increase in a child marriage, ಫೀಮೇಲ್ ಫೋರ್ಟಿಸೈಡ್ಸ್ ಆ್ಯಂಡ್ ಫೀಮೇಲ್ ಇನ್ಫೆಂಟಿಸೈಡ್ಸ್. ನಾನು ಇದನ್ನು ಓದಬೇಕಂತನೂ ಇಲ್ಲ, ಸೊ ನಿಮ್ಗೆ ಇದು ನೋಡಿದಾಗಲೇ ಆನ್ಸರ್ಸ್ ಇಷ್ಟು ಬರಿಬೇಕು ಅಂತ ಗೊತ್ತಾಗುತ್ತೆ. ಇದರ ಬದಲು ಇದೆರಡರಲ್ಲಿ ಒಂದು ಕ್ವಶನ್ ಬರಿಬೋದು ನೀವು, ಅಂದರೆ ಇಲ್ ಇಫೆಕ್ಟ್ಸ್ ಆಫ್ ದ ಡೌರಿ ಸಿಸ್ಟಮ್ ಮತ್ತು ಚೈಲ್ಡ್ ಲೇಬರ್. ನಿಮಗೆ ಎರಡೂ ಬರುತ್ತೆ ಅಂತ ಎರಡೂ ಬರಿತಗೊಳ್ಬೇಡಿ, ಯಾವುದು ಕರೆಕ್ಟ್ ಒಂದು ಪರ್ಫೆಕ್ಟಾಗಿ ಬರುತ್ತೋ ಅದನ್ನು ಬರೀರಿ. ಬಂದರೆ ಇಟ್ಸ್ ಗುಡ್, ಆದರೆ ಎರಡು ಬರೆದಾಗ ನಿಮಗೆ ಸಿಗೋದು 2 ಮಾರ್ಕ್ಸು. ಅದು ಬಿಟ್ಟು ನೀವು 2 ಬರಿತಾ ಕೂತ್ರೆ ನೆಕ್ಸ್ಟ್ ಕ್ವಶನ್ಸಿಗೆ ಟೈಮ್ ಇರಲ್ಲ. ಓಕೆ, ಆದಷ್ಟು ಒಂದು ಯಾವುದು ಪರ್ಫೆಕ್ಟಾಗಿ ಬರುತ್ತೋ ಅದನ್ನು ಬರೀರಿ. ಒಂದು ವೇಳೆ ನಿಮ್ಗೆ ನೆಕ್ಸ್ಟ್ ಬರೆದು ಇಡೀ ಪೇಪರ್ ಮ್ಯಾಪ್, ಇಂಡಿಯಾ ಮ್ಯಾಪ್ ಎಲ್ಲ ಬಿಡಿಸಿ ಕೂಡ ಟೈಮ್ ಇದ್ದರೆ ಆಗ ನೀವು ಎಕ್ಸ್ಟ್ರಾ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗಲೇ ಬರಿಬೇಕಾದ್ರೆ ಹಾಕಿ ಎಕ್ಸ್ಟ್ರಾ ಬರೀಲಿಕ್ಕೆ ಹೋಗಬೇಡಿ. ಆದಷ್ಟು ಪೇಪರನ್ನು ಮುಗಿಸಿ ಇಂಡಿಯಾ ಮ್ಯಾಪನ್ನು ನೀಟಾಗಿ ಬಿಡಿಸಿ ಅಲ್ಲಿ ಲೊಕೇಟ್ ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಅದನ್ನು ಮಿಸ್ ಮಾಡಬೇಡಿ. ಆದಷ್ಟು ಇಂಡಿಯಾ ಮ್ಯಾಪನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ, ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನ ಯೋಗಂ. ಸೊ ಇದು ಕಾಂಟ್ರಿಬ್ಯೂಷನ್ಸು. ಪಾಸ್ ಮಾಡಿ ನೋಟ್ ಮಾಡಿ. ನೆಕ್ಸ್ಟು, ಫಾರ್ಮೇಷನ್ ಆಫ್ ಆಂಧ್ರ ಪ್ರದೇಶ್ ಬೇಸ್ಡ್ ಆನ್ ಅ ಲ್ಯಾಂಗ್ವೇಜ್ ವಾಸ್ ಇನ್ಎವಿಟಬಲ್ ಟು ದ ಇಂಡಿಯನ್ ಗೌರ್ಮೆಂಟ್. ವೈ? ಈಗ ನಮ್ಮದು ಇಂಡಿಯಾ ಇಂಡಿಪೆಂಡೆನ್ಸ್ ಆದಮೇಲೆ ಎಲ್ಲ ಒಂದು ಮುಂಚೆ ಏನಿತ್ತು, ರಾಜವಂಶಗಳಿತ್ತು ಮತ್ತು ಅದನ್ನು ಬ್ರಿಟಿಷರು ಆಕ್ಯುಪೈ ಮಾಡ್ಕೊಂಡಿದ್ರು. ಆದರೂ ಸಹ ಕೆಲವು ರಾಜವಂಶಗಳು ಆಳ್ವಿಕೆ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್ ಮೈಸೂರು, ಆಂಧ್ರದವರು ಹಾಗೆಲ್ಲ ಇತ್ತು. ಆಗ ಇಂಡಿಯಾದು ಒಕ್ಕೂಟ ಆಗಬೇಕಲ್ವ, ಬಟ್ ಆಂಧ್ರದವರು ಏನು ಮಾಡ್ತಿದ್ರು ಅಂದರೆ ಒಕ್ಕೂಟ ಆಗ್ತಿರಲಿಲ್ಲ. ಸೊ ಆ ಟೈಮಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬಂದು ಆದಷ್ಟು ಅವರ ಮನವೊಲಿಸಿ ಆ್ಯಂಡ್ ಅಲ್ಲಿಯ ಜನರಿಗೆ ಒಗ್ಗೂಡಬೇಕು. ಕಾಶ್ಮೀರದ್ದು ಕೂಡ ಸೇಮ್ ಇತ್ತು, ಒಗ್ಗೂಡಬೇಕು. ಆದರೆ ಅಲ್ಲಿ ಇರುವಂತಹ ರಾಜನಿಗೆ ಬೇಡ ಆಗಿತ್ತು. ಆಗ ಇವರು ಪ್ರವೇಶ ಮಾಡಿ ಆಂಧ್ರ ಪ್ರದೇಶನ ಒಗ್ಗೂಡಿಸ್ತಾರೆ. ನೀವು ನೋಡ್ಬೋದು ಇದನ್ನು. ಯಾವಾಗ ನೋಡಿ, ನೆಕ್ಸ್ಟು ಎಕ್ಸ್ಪ್ಲೇನ್ ಹೌ ಫಾರೆಸ್ಟ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಲೈಫ್ ಆಫ್ ಹ್ಯೂಮನ್ಸ್. ನೋಡ್ಬೋದು ಎಲ್ಲ ಕ್ವಶನ್ಸಿಗೂ ಇಲ್ಲ, ಕೆಲವೊಂದು ಕ್ವಶನ್ಸಿಗೆ ಮಾತ್ರ ಕ್ವಶನ್ ಇದೆ. ಸೊ ಎಲ್ಲದಕ್ಕೂ ಆಪ್ಷನ್ ಇರಲ್ಲ, ನೋಡ್ಕೊಂಡು ಆನ್ಸರ್ ಮಾಡಬೇಕು ನೀವು. ಫಾರೆಸ್ಟ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಲೈಫ್ ಆಫ್ ಹ್ಯೂಮನ್ಸ್ ಅಲ್ವಾ. ಸೊ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ನಾನು ಪಾಯಿಂಟ್ ವೈಸ್ ಬರ್ತೀನಿ, ಕೆಲವರು ಪ್ಯಾರಾಗ್ರಾಫ್ ಕೂಡ ಬರೀತಾರೆ, ಅದು ಕೂಡ ಬರಿಬೋದು, ಕರೆಕ್ಟಾಗಿ ಬರೀರಿ. ನೆಕ್ಸ್ಟು, ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಗ್ಯಾಮ್ಲಿಂಗ್ ವಿತ್ ಮ್ಯಾನ್ಸೂನ್ ವಿಂಡ್ಸ್. ಜಸ್ಟಿಫೈ.
ಯಾಕೆ ಅಂತ ಜಸ್ಟಿಫಿಕೇಶನ್ ಇದು. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಫೈನಾನ್ಸ್ ಏನು? Government manages public finance according to fiscal policy, manage keep in mind the progress of the nation, equitability distribute the country's wealth, tries to see all the people live comfortably, policies enhances the public expenditure in priority areas, eradicate poverty and unemployment. Next, why is March 15 celebrated as World's Consumers Day? ಇದು ಥಿಂಗ್ಸ್. ಇಷ್ಟು ನೀವು ಬರೆದ್ರೆ 16 ಮಾರ್ಕ್ಸ್, 16+16 32 ಮಾರ್ಕ್ಸ್ ಬಂತು. ನೆಕ್ಸ್ಟ್ ಏನಿದೆ 3 ಮಾರ್ಕ್ಸಿಗೆ, ಇಲ್ಲಿ ಕೂಡ ಆರ್ ಕ್ವಶನ್ಸ್ ಇದೆ ನೋಡ್ಬೋದು. ಎಕ್ಸ್ಪ್ಲೇನ್ ದ ರೋಲ್ ಆಫ್ ಎನಿ ಬೆಸೆಂಟ್ ಇನ್ ಸೋಷಿಯಲ್ ರಿಫಾರ್ಮೇಷನ್ ಮೂವ್ಮೆಂಟ್ ಆ್ಯಂಡ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಎನಿ ಬೆಸೆಂಟ್ ಅವರ ರೋಲನ್ನು ಬರೀರಿ ಅಂತ ಹೇಳಿದ್ದಾರೆ. ಇದು ಬಂದು ರೋಲ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ರೋಲ್ ಆಫ್ ಬಾಲ್ ಗಂಗಾಧರ್ ತಿಲಕ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ನೀವು ಇನ್ನೂ ಜಾಸ್ತಿ ಬರಿಬೋದು, ಇನ್ನೂ ಪ್ಯಾರಾಗ್ರಾಫಲ್ಲಿ ಕೂಡ ಬರಿಬೋದು, ಬುಕ್ಕಲ್ಲಿ ಇರುತ್ತೆ. ನಾನು ಆದಷ್ಟು ಪಾಯಿಂಟ್ ವೈಸ್ ಒಂದು ಪಾಯಿಂಟನ್ನು ನೆನ್ಪಿಡ್ಲಿಕ್ಕೆ ಈ ಬುಲೆಟ್ ಪಾಯಿಂಟ್ಸನ್ನು ಕೊಟ್ಟಿದ್ದೇನೆ. ಕ್ವಿಕ್ಕಾಗಿ ನೋಡಿದ್ಕೊಳ್ಳೆ, ಓಕೆ ಇದೆಲ್ಲ ಪಾಯಿಂಟ್ಸ್ ಇದೆ, ಸೊ ಆಮೇಲೆ ಅಲ್ಲಿಗೆ ಹೋದಾಗ ನೆನ್ಪಿಟ್ಟು ಬರಿಬೋದಲ್ವಾ. ಸೊ ಹಾಗಾಗಿ ಕ್ವಿಕ್ಕಾಗಿ ಒಂದು ಬುಲೆಟ್ ಪಾಯಿಂಟ್ಸ್. ವಾಟ್ ಆರ್ ದ ಯೂಸಸ್ ಆಫ್ GPS ಅಂತ ಕೇಳಿದ್ದಾರೆ. ಇಷ್ಟಿದೆ, ನೋಟ್ ಮಾಡಿ. 3 ಮಾರ್ಕ್ಸ್ ಆಗಿರೋದ್ರಿಂದ 6 ಪಾಯಿಂಟು. ಇನ್ನೂ ಗೊತ್ತಿದ್ರೆ ಇನ್ನೂ ಬರೀರಿ, ನೋ ಪ್ರಾಬ್ಲಮ್. ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ಸೈಕ್ಲೋನ್ಸ್? ಸೈಕ್ಲೋನಿಂದ ಏನೆಲ್ಲ ಇಫೆಕ್ಟ್ ಆಗುತ್ತೆ ಅಂತ ಬರೀರಿ. ಇದು ಕಾಮನ್ ಕ್ವಶನ್ನು. ಸೈಕ್ಲೋನ್ ಬಂದಾಗ ಒಂದು ಅಲ್ಲಿರುವಂತಹ ಜನರಿಗೆ ಏನೇನು ಡಿಫ್ರೆನ್ಸ್ ಆಗುತ್ತೆ, ಮುಂಚೆ ಹೇಗಿದ್ರು ಈಗ ಹೇಗಿದ್ರಿ, ಅದನ್ನು ಕಾಮನ್ ಆಗಿ ಒಂದು ಕಾಮನ್ ಸೆನ್ಸಲ್ಲಿ ಬರಿಬೋದು. ಆ್ಯಕ್ಚುಲಿ ಏನಾಗುತ್ತೆ, ಲಾರ್ಜ್ ಸ್ಕೇಲ್ ಆಫ್ ಡೆತ್ ಕಾಸ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ಮು, ಇಲೆಕ್ಟ್ರಿಸಿಟಿ ಇರೋದಿಲ್ಲ, ಮತ್ತು ಪ್ಯೂರ್ ವಾಟರ್ ಇರೋದಿಲ್ಲ, ಆಮೇಲೆ ಇನ್ಫೆಕ್ಷಿಯಸ್ ಡಿಸೀಸಸ್ ಆಗುತ್ತೆ, ಮತ್ತು ಮೇಲಿರುವಂತಹ ಫರ್ಟೈಲ್ ಸಾಯಿಲ್ ಏನಿರುತ್ತೆ ಅದು ಹೋಗುತ್ತೆ, ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಕ್ರಾಪ್ಸು ಡಿಸ್ಟ್ರಾಯ್ ಆಗುತ್ತೆ. ಜಸ್ಟಿಫೈ ಹೌ ಇಂಡಿಯಾ ಅಚೀವ್ಡ್ ಓವರ್ ಆಲ್ ಡೆವಲಪ್ಮೆಂಟ್ ಡ್ಯೂರಿಂಗ್ 5-year ಪ್ಲ್ಯಾನ್. ಇದು ಆನ್ಸರ್. ಪಾಸ್ ಮಾಡಿ ನೋಟ್ ಮಾಡಿ. ನೆಕ್ಸ್ಟ್, ಜಸ್ಟಿಫೈ ಹೌ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಪ್ಲೇ ಎ ಪ್ರಾಮಿನೆಂಟ್ ರೋಲ್ ಇನ್ ದ ರೂರಲ್ ಡೆವಲಪ್ಮೆಂಟ್. ಪಂಚಾಯತ್ ರಾಜ್ ಅನ್ನೋದು ರೂರಲ್ ಡೆವಲಪ್ಮೆಂಟ್ ಅಂದರೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಯಾವ ರೀತಿ ಪಾತ್ರ ವಹಿಸುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಇದು. ನೆಕ್ಸ್ಟ್ ಏನು, ಹ್ಯಾವಿಂಗ್ ಅ ಬ್ಯಾಂಕ್ ಅಕೌಂಟ್ ಈಸ್ ಅ ಅಡ್ವಾಂಟೇಜಿಯಸ್. ಹೌ? ಬ್ಯಾಂಕ್ ಅಕೌಂಟ್ ಇರುವುದು ಒಂದು ಪ್ರಾಫಿಟಬಲ್ ಅಂದರೆ ತುಂಬ ಉಪಯೋಗಕಾರಿ. ಹೇಗೆ ಅಂತ ಕೇಳಿದ್ದಾರೆ. ಹೀಗೆ ಪಾಯಿಂಟ್ಸ್ ಇದೆ, ನೋಟ್ ಮಾಡಿ. ಆರ್ ಕ್ವಶನ್ ಇದಕ್ಕಿದೆ. ಎಂಟರ್ಪ್ರೆನ್ಯೂರ್ಸ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಕಂಟ್ರೀಸ್ ಇಕಾನಮಿ. ಹೌ? ಪ್ಯಾರಾಗ್ರಾಫ್ ಕೂಡ ಮಾಡ್ಬೋದು, ನಾನು ಆದಷ್ಟು ಬುಲೆಟ್ ಪಾಯಿಂಟನ್ನು ಮಾಡಿದ್ದೇನೆ. ನೆಕ್ಸ್ಟ್, ಡಿಫ್ರೆನ್ಷಿಯೇಟ್ ಏನು ಮಾಡಬೇಕಂದ್ರೆ ಕಾಲಮ್ ಹಾಕಿ ಈ ಸೈಡ್ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್, ಈ ಸೈಡ್ ರೈಟ್ವಾರಿ ಸಿಸ್ಟಮ್ ಬರಿಬೇಕು. ಬಟ್ ನನಗೆ ಇಲ್ಲಿ ಸ್ಪೇಸ್ ಕಮ್ಮಿ ಇರೋದ್ರಿಂದ ನಾನು ಕಾಲಮ್ ಹಾಕಲಿಲ್ಲ, ಒಂದ್ರ ಕೆಳಗೆ ಒಂದು ಬರೆದಿದ್ದೇನೆ. ಬಟ್ ನೀವು ಮಾತ್ರ ಈ ಸೈಡು ಪರ್ಮನೆಂಟ್ ಜಮೀನ್ದಾರಿ ಮಾಡಿ, ಈ ಸೈಡ್ ರೈಟ್ವಾರಿ ಸಿಸ್ಟಮನ್ನು ಮಾಡಿ. ಇದನ್ನು ಪಾಸ್ ಮಾಡಿ ನೋಟ್ ಮಾಡಿ. ಆ್ಯಂಡ್ ಇದನ್ನು ತೋರಿಸ್ತೇನೆ ರೈಟ್ವಾರಿ. ಓಕೆ, ಪಾಸ್ ಮಾಡಿ ನೋಟ್ ಮಾಡಿ. ಓಕೆ, ನೆಕ್ಸ್ಟ್ ಏನು ಕ್ವಶನ್ ಇದೆ ಅಂದರೆ, ಬ್ಯಾಟಲ್ ಆಫ್ ಪಾಲ್ಸಿ ವಾಸ್ ದ ಫಸ್ಟ್ ಸ್ಟೆಪ್ ಟು ದ ಬ್ರಿಟಿಷ್ ಟು ಎಸ್ಟಾಬ್ಲಿಷ್ ದೇರ್ ಪವರ್. ಯಾಕೆ? ನೋಟ್ ಮಾಡಿ. ನೆಕ್ಸ್ಟ್, ದ ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಮೆನಿ ಮೆಷರ್ಸ್ ಟು ಇರಾಡಿಕೇಟ್ ಜೆಂಡರ್ ಡಿಸ್ಕ್ರಿಮಿನೇಷನ್. ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್. ಜಸ್ಟಿಫಿಕೇಶನ್ ಇಷ್ಟು ಪಾಯಿಂಟ್ಸಲ್ಲಿ ಇದೆ, ನೋಟ್ ಮಾಡಿ. ಹೌ ಆರ್ ಆರ್ಗನೈಸ್ಡ್ ವರ್ಕರ್ಸ್ ಡಿಫ್ರೆಂಟ್ ಫ್ರಮ್ ಅನ್ಆರ್ಗನೈಸ್ಡ್ ವರ್ಕರ್. ಇದು ಕೂಡ ಕಾಲಮ್ ಹಾಕಿ ಬರಿಬೇಕು. ನಾನು ಕಾಲಮ್ ಹಾಕಲಿಲ್ಲ, ರೀಸನ್ ಸ್ಪೇಸ್ ಸಾಕಾಗಲಿಲ್ಲ, ಹಾಗಾಗಿ ನೀವು ಕಾಲಮ್ ಹಾಕಿ ಮಾಡಿ. ಓಕೆ, ಕನ್ಸರ್ವೇಷನ್ ಆಫ್ ಸಾಯಿಲ್ ಈಸ್ ಎಸೆನ್ಷಿಯಲ್. ಯಾಕೆ ಅಂದರೆ ನೋಡಿ, ರೀಸನ್ ಬರಿಬೇಕು. ನೆಕ್ಸ್ಟ್ ಏನಿದೆ, 4x4 16 ಮಾರ್ಕ್ಸ್. ಎಕ್ಸ್ಪ್ಲೇನ್ ದ ಇಕನಾಮಿಕ್ ಆ್ಯಂಡ್ ಮಿಲಿಟರಿ ಕಾಸಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಇಕನಾಮಿಕ್ ಇಲ್ಲಿದೆ, ಪಾಸ್ ಮಾಡಿ ನೋಟ್ ಮಾಡಿ. ನೆಕ್ಸ್ಟು ಮಿಲಿಟರಿ ಕಾಸಸ್. ಇದು
ನೆಕ್ಸ್ಟ್ ಎಕ್ಸ್ಪ್ಲೇನ್ ಹೌ ದ ಬ್ರಿಟಿಷ್ ಯುಟಿಲೈಸ್ ದ ರಿಸೋರ್ಸಸ್ ಆಫ್ ಇಂಡಿಯಾ ಡ್ಯೂರಿಂಗ್ ದ ವರ್ಲ್ಡ್ ವಾರ್ 2. ಇದನ್ನು ಇನ್ನೂ ಲೆಂದಿಯಾಗಿ ಬರಿಬೋದು, ಬರೀರಿ, ನೋ ಪ್ರಾಬ್ಲಮ್, ಕಂಟೆಂಟ್ ಇರಬೇಕು. ನೆಕ್ಸ್ಟ್ ರೈಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ಕೃಷ್ಣರಾಜ ಒಡೆಯರ್ ಫೋರ್ ಇನ್ ಫ್ರೇಮಿಂಗ್ ಮೈಸೂರ್ ಆ್ಯಸ್ ಅ ಮಾಡೆಲ್ ಸ್ಟೇಟ್. ಕಾಂಟ್ರಿಬ್ಯೂಷನ್ಸ್ ಇಲ್ಲಿದೆ. ನೆಕ್ಸ್ಟ್ ಏನಿದೆ, ಲೀಸ್ಟ್ ಔಟ್ ದ ಅಚೀವ್ಮೆಂಟ್ಸ್ ಆಫ್ UN. ಇದು UN ಅದು ಅಚೀವ್ಮೆಂಟ್ಸ್. ನೆಕ್ಸ್ಟ್, ಹೌ ಈಸ್ ರೆಡ್ ಸಾಯಿಲ್ ಡಿಫ್ರೆಂಟ್ ಫ್ರಮ್ ಬ್ಲ್ಯಾಕ್ ಸಾಯಿಲ್. ಹೀಗೆ ಕೂಡ ಬರಿಬೋದು, ಕಾಲಮ್ ಹಾಕಿ ಕೂಡ ಬರಿಬೋದು. ನೋಡಿ, ಸೊ ನಾನು ಇಂಡಿಯಾ ಮ್ಯಾಪನ್ನು ಮಾಡಲಿಲ್ಲ. ಆ್ಯಕ್ಚುಲಿ ಇಂಡಿಯಾ ಮ್ಯಾಪು ನೀಟಾಗಿ ಬಿಡಿಸಿದಾಗ ನಿಮಗೆ ಕಂಪ್ಲೀಟ್ 5/5 ಮಾರ್ಕ್ಸ್ ಕೊಡ್ತಾರೆ. ನೀಟಾಗಿ ಬಿಡಿಸಿ ಕೂಡ ನೆಕ್ಸ್ಟ್ ಅಲ್ಲೊಂದು 6 ಪ್ಲೇಸಸ್ ಕೊಡ್ತಾರೆ. 6 ಪ್ಲೇಸಸನ್ನು ಮಾರ್ಕ್ ಮಾಡಿ 82.5 ಒಂದು ಇದ್ದೇ ಇರುತ್ತೆ ಲಾಂಜಿಟ್ಯೂಡ್ ಮಾರ್ಕ್ ಮಾಡಲಿಕ್ಕೆ. ಮತ್ತು ಕೆಲವೊಂದು ಪ್ಲೇಸಸ್ ನ್ಯೂ ದೆಹಲಿ ಕೊಡ್ಬೋದು, ಕೋಲ್ಕತ್ತಾ ಕೊಡ್ಬೋದು, ಪೋರ್ಟ್ ಕೊಡ್ಬೋದು, ಹೀಗೆ ಯೂನಿಯನ್ ಟೆರಿಟರಿ ಕೂಡ ಕೊಡ್ಬೋದು. ಯಾವುದೆಲ್ಲ ಕೊಡ್ತಾರೋ ಅದನ್ನು ನೀಟಾಗಿ ಮಾರ್ಕ್ ಮಾಡಿ ಅಂತ ಹೇಳ್ತೀನಿ. ಸೊ ನೀಟಾಗಿ ಇಂಡಿಯಾ ಮ್ಯಾಪನ್ನು ಬಿಡಿಸಿ. ಸ್ವಲ್ಪ ಆಚೆ ಈಚೆ ಆದರೆ ಫುಲ್ ಮಾರ್ಕ್ಸ್ ಅವರು ಕೊಡೋಲ್ಲ, 4 ಅಥವಾ 4.5 ಕೊಡ್ತಾರೆ. ಸೊ ಮ್ಯಾಪಲ್ಲಿ ಮಾರ್ಕ್ಸನ್ನು ಕಳ್ಕೊಬೇಡಿ. 5 ಮಾರ್ಕ್ಸ್ ಇಸ್ ಅ ಬೋನಸ್. ಆದಷ್ಟು ಎಲ್ಲ ಪ್ಲೇಸಸನ್ನು ಕರೆಕ್ಟಾಗಿ ನೋಡಿಕೊಂಡು ಹೋಗಿ ಅಲ್ಲಿ ಮಾರ್ಕ್ ಕರೆಕ್ಟ್ ಮಾಡಿ. ಆ್ಯಂಡ್ ಯಾರೆಲ್ಲ ವೀಡಿಯೋ ಇಲ್ಲಿವರೆಗೆ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಅದಕ್ಕೆ ನನಗೆ ಸಪೋರ್ಟ್ ಅಂತ ಸಿಗುತ್ತೆ. ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.